ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂತಂದರೆ ಜಸ್ಟ್ ಸ್ಟ್ರಾಟಜೀಸ್ ಫಾರ್ ನಾರ್ಸೆಟ್. ಓಕೆ, ಸೊ ನಾರ್ಸೆಟ್ಗೆ ನಾಳೆ ಇರೋದ್ರಿಂದ ಅಂದರೆ 12ನೇ ತಾರೀಕು ಇರೋದ್ರಿಂದ 12/4/25 ನಾರ್ಸೆಟ್ 8. ಓಕೆ, ನಾರ್ಸೆಟ್ 8 ಎಕ್ಸಾಮ್ ಏನಿದೆ, ನನಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ ಏನಂತಂದರೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ, ಎಷ್ಟು ಕ್ವಶನ್ ಬಿಡಬೇಕು, ನೆಗೆಟಿವ್ಸ್ ಯಾವ ಥರ ಅವಾಯ್ಡ್ ಮಾಡಬೇಕು ಸರ್, ನನಗೆ ಓದಿ ಮರ್ತೋಗುತ್ತೆ. ಓಕೆನಾ. ಸೊ ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು, ಸೊ ಈ ಥರ ಕೆಲವು, ಆಮೇಲೆ ಏನು ತಗೊಂಡು ಹೋಗ್ಬೇಕು, ಏನು ತಗೊಂಡು ಹೋಗ್ಬಾರ್ದು, ಯಾವ ರೀತಿಯಾಗಿ ಹೋಗಬೇಕು, ಸೊ ಈ ಥರ ಎಲ್ಲ ತುಂಬ ಡೌಟ್ಸ್ ಕೇಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಜಸ್ಟ್ ಎಲ್ರಿಗೂ ಈಸಿ ಆಗಿಬಿಟ್ಟು ಎಲ್ರಿಗೂ ಅರ್ಥ ಆಗಿಬಿಡ್ಲಿ, ಓಕೆನಾ, ಸೊ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಸೊ ನಮ್ಮ ಉದ್ದೇಶ ಏನಪ್ಪ, KNU ಅಕಾಡೆಮಿ ಉದ್ದೇಶ ಅಂತಂತಂದರೆ ಹೆಚ್ಚು ಹೆಚ್ಚು ಕನ್ನಡಿಗರು ಜಾಬ್ ತೊಗೊಳ್ಬೇಕು ಅಂತಂದೇಳಿ. ಓಕೆ, ಅಲ್ಲಿ ನಾನು ಹೇಳಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಸ್ಯಾಲ್ರಿ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಸ್ಯಾಲ್ರಿ ಬರುತ್ತೆ, ಬೆನಿಫಿಟ್ಸ್ ಏನು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾನು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂತಂದರೆ, ಈಗ ನೋಡಿ, ಸಪೋಸ್ ಎಕ್ಸಾಂಪಲ್ಲು ಯಾರಾದರೂ IAS ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂತಂದರೆ ಅವರು IAS ಮಾಡಿರೋರನ್ನೇ ಕೇಳಬೇಕಾಗತ್ತೆ ಅಲ್ವಾ. ಸೊ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂತಂದರೆ, ನಾನು ನಾರ್ಸೆಟ್ಟನ್ನು ಕ್ರ್ಯಾಕ್ ಮಾಡಿರೋದ್ರಿಂದ, ನಾರ್ಸೆಟ್ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಓಕೆ, ಸೊ ಜಸ್ಟ್ ಇಂಟ್ರೊಡಕ್ಷನ್ ಕೂಡ ಕೊಟ್ಬಿಡ್ತೀನಿ ಇದರಲ್ಲಿ, ಯಾಕೆ ಅಂತಂದರೆ ಕೆಲವ್ರಿಗೆ ಗೊತ್ತಿಲ್ಲ. ಓಕೆ, ಸೊ ಮೈಸೆಲ್ಫ್ ಧನಂಜಯ ಪಾಟೀಲ್. ಓಕೆ, ಫ್ರಮ್ ದಾವಣಗೆರೆ ಓನ್ಲಿ. ಓಕೆ, ಕರ್ನಾಟಕದಿಂದ ಬಂದಿರತಕ್ಕಂಥದ್ದು. ಓಕೆ, ಕರೆಂಟ್ಲಿ ವರ್ಕಿಂಗ್ ಇನ್ ಏಮ್ಸ್ BB ನಗರ್, ಹೈದರಾಬಾದ್. ಸೊ ಇದು ನನ್ನ ವರ್ಕಿಂಗ್ ಅಡ್ರೆಸ್. ಓಕೆ, ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂತಂದ್ರೆ, ನಾನು ನಿಮ್ಗೆ ಯಾವಾಗಲೇ ಹೇಳಿದೆ, ನಾವು IAS ಮಾಡಬೇಕು ಅಂತಂತಂದರೆ IAS ಮಾಡಿರೋನ್ನೇ ಕೇಳಬೇಕಾಗತ್ತೆ. ಓಕೆ, ನಾರ್ಸೆಟ್ ಎಕ್ಸಾಮ್ ಬರಿತೀನಿ ಅಂತಂತಂದರೆ ನಾರ್ಸೆಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿರೋನ್ನೇ ಕೇಳಬೇಕಾಗತ್ತೆ. ಕೆಲವ್ರು ಇರ್ತಾರೆ ಹೇಗೆ ಅಂತಂತಂದರೆ, ಜಸ್ಟ್ ಅವ್ರು ಜಾಬ್ ತಗೊಂಡ್ಬಿಟ್ಟು ಅಂತಂತರ ಮುಗಿದೋಯ್ತು, ಮತ್ತು ಅವ್ರು ಈವನ್ ಅವ್ರ ಕ್ಲಾಸ್ಮೇಟ್ ಕಾಲ್ ಮಾಡಿದ್ರು ಕೂಡ ಅವ್ರು ಅಟೆಂಡ್ ಮಾಡಲ್ಲ. ಸೊ ಈ ಥರ ಮನಸ್ಥಿತಿ ಇರ್ತಕ್ಕಂಥವ್ರು ಕೂಡ ನಮ್ಮ ನಡುವೆ ಇದ್ದಾರೆ ಅಲ್ವಾ. ಸೊ ನಾವು ಆ ಥರ ಅಲ್ಲ. ಓಕೆ, ಈವನ್ ನಮ್ಮ KNU ಅಕಾಡೆಮಿ ಟೀಮ್ ಏನಿದೆ, ಪ್ರತಿಯೊಬ್ಬರು ಕೂಡ ಎಲ್ಲ ಜಾಬಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಎಲ್ಲರೂ ಕೂಡ ನಿಮಗೆ ಪ್ರತಿಯೊಂದು ಸ್ಟೆಪ್ಸಲ್ಲೂ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ಯಾರು ಕೂಡ ನೀವು ಯಾವಾಗ ಕಾಲ್ ಮಾಡಿದ್ರು ಕೂಡ, ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡೇ ಮಾಡ್ತಾರೆ. ಯಾಕಂದರೆ ನಮ್ಮ ಉದ್ದೇಶ ಏನಪ್ಪ ಅಂತಂತಂದರೆ, ನಮ್ಮ ಕನ್ನಡಿಗರು ಹೆಚ್ಚು ಹೆಚ್ಚಾಗಿ ಕೆಲಸ ತಗೊಳ್ಬೇಕು. ನಾವು ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು ಕೂಡ ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನಿಮಗೆ ಅಟ್ ಎನಿ ಡೌಟ್ಸ್ ಬಂತಂದ್ರೆ ಕೂಡ ನೀವು ನಮ್ಮ KNU ಅಕಾಡೆಮಿಯನ್ನು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಓಕೆ, 8867122123. ಸೊ KNU ಅಕಾಡೆಮಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ನಾನು ಮಾಡಿರ್ತಕ್ಕಂಥ ಜಸ್ಟ್ ಅಚೀವ್ಮೆಂಟ್ಸ್ ಅಂತ ಹೇಳ್ಬೋದು ಅಷ್ಟೇ. ಯಾಕೆ ಅಂತಂತಂದರೆ 2023 ಐ ಹ್ಯಾವ್ ಕ್ರ್ಯಾಕ್ಡ್ 4 ಎಕ್ಸಾಮ್ಸ್. ಓಕೆ, ಸೊ ನಾರ್ಸೆಟ್ 4ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 75 ಬಂತು, UPMSಯಲ್ಲಿ 199 ಬಂತು, ದೆನ್ STPGಯಲ್ಲಿ 500 ಬಂತು, ದೆನ್ ಜಿಪ್ಮರಲ್ಲಿ 608 ಬಂತು. ಓಕೆ, ಬಟ್ ಜಿಪ್ಮರಲ್ಲಿ ಏನಾಯಿತು ಅಂತಂದರೆ, ನನಗಿಂತ ಕೆಳಗಿರ್ತಕ್ಕಂಥ ರ್ಯಾಂಕ್ ಅವ್ರಿಗೆ ಸಿಕ್ತು, ನನಗೆ ಸಿಗಲಿಲ್ಲ. ಯಾಕೆ ಅಂತಂತಂದರೆ ಐ ಹ್ಯಾವ್ ಫೇಲ್ಡ್ ಇನ್ ಸ್ಕಿಲ್ ಟೆಸ್ಟ್. ನಾನು ಧೈರ್ಯವಾಗಿ ಹೇಳ್ಕೊತೀನಿ. ಓಕೆ, ನಾನು ಫೇಲ್ ಆಗಿದ್ದೀನಿ ಅಂತ ನಾನು ಮುಚ್ಚಿಟ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಓಕೆ, ಸ್ಕಿಲ್ ಟೆಸ್ಟಲ್ಲಿ ಜಿಪ್ಮರ್ ಸ್ಕಿಲ್ ಟೆಸ್ಟಲ್ಲಿ ನಾನು ಫೇಲ್ ಆಗಿದ್ದೆ. ಓಕೆ, ಬಟ್ ಈ ಎರಡಕ್ಕೂ ನಾನು ಹೋಗಿಲ್ಲ. ಯಾಕೆ ಅಂತಂತಂದರೆ ನನಗೆ ಉತ್ತರ ಪ್ರದೇಶಕ್ಕೆ ಹೋಗಿ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಯಾಕೆ ಹೈದರಾಬಾದ್ಗೆ ಬಂದೆ ಅಂತಂತಂದರೆ, ಹೈದರಾಬಾದ್ ನಮಗೆ ಕರ್ನಾಟಕದವರಿಗೆ ನಿಯರೆಸ್ಟ್ ಏರಿಯಾ, ಸೊ ಅದಕ್ಕೆ ನಾನು ಇಲ್ಲಿ ಹೈದರಾಬಾದ್ಗೆ ಬಂದಿದ್ದೀನಿ. ನಾರ್ಸೆಟ್ 4ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 75. ಓಕೆ, ಸೊ ಆವಾಗ ನಾವು ಬರೆಯುವಾಗ ಎಕ್ಸಾಮ್ ಯಾವ ಥರ ಇತ್ತು ಮತ್ತು ಇವಾಗ ಯಾವ ಥರ ಇದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ದೆನ್ ಅದಾದಮೇಲೆ ನಿಮಗೆ, ಸೊ ಇನ್ನೊಂದು, ನಾನು 2024ರಲ್ಲಿ ಯಾವುದೇ ಎಕ್ಸಾಮ್ ಕೂಡ ಬರೆದಿಲ್ಲ. ಓಕೆ, ಯಾಕೆ ಅಂತಂದರೆ ಜಸ್ಟ್ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಷ್ಟೇನೇನಿಲ್ಲ. ಓಕೆ, ಸೊ ಅದಾದಮೇಲೆ 2025ರಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ಲಾಸ್ಟ್ ಮಂತ್ ಕೂಡ ರಿಸಲ್ಟ್ ಬಂತು ನಮಗೆ, CRE SNO. ಅದರಲ್ಲಿ ನನ್ನ ರ್ಯಾಂಕು 236. ಓಕೆ, ಸೊ ಇದೆಲ್ಲ ಕ್ರೆಡೆನ್ಷಿಯಲ್ಸ್ ನನ್ನ ಹತ್ರ ಇಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೆ. ಸೊ ಈಗ ಮೊನ್ನೆ ಆಗಿರ್ತಕ್ಕಂಥ ಕ್ರೆಡೆನ್ಷಿಯಲ್ಸ್ ನನ್ನ ಹತ್ರ ಇದೆ, ಎಷ್ಟು ಬರೆದ್ರೆ ಎಷ್ಟು ನೀವು ರ್ಯಾಂಕ್ ಬರುತ್ತೆ, ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಿದರೆ, ಎಷ್ಟು ಕ್ವಶನ್ ಬಿಡಬೇಕು. ಓಕೆ, ಅದು ಮಾಡಿದರೆ ನಿಮ್ಮ ರ್ಯಾಂಕು ಚೆನ್ನಾಗಿ ಬರುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನಂದು CREಯಲ್ಲಿ ಬಂದಿರತಕ್ಕಂಥ ರ್ಯಾಂಕು. ನಾನು ನಿಮಗೆ ಹೇಳಿದಂಗೆ ನನ್ನ ರ್ಯಾಂಕು 236, ಆಲ್ ಇಂಡಿಯಾ ರ್ಯಾಂಕು 236. ಓಕೆ, ಔಟ್ ಆಫ್ 400 ಮಾರ್ಕ್ಸ್, ಅಂದರೆ 1:4 ಇತ್ತು ಆ್ಯಕ್ಚುಲಿ ಅದು. ಓಕೆನಾ, ಒಂದು ಕ್ವಶನ್ ರೈಟ್ ಆದರೆ 4 ಮಾರ್ಕ್ಸ್ ಬರ್ತಾ ಇತ್ತು, ನಂದು ಬರೀ 256 ಅಷ್ಟೇ ಮಾರ್ಕ್ಸ್ ಬಂದಿರೋದು. ಓಕೆ, ದೆನ್ ಕರೆಕ್ಟ್ ಆನ್ಸರ್ ಎಷ್ಟಪ್ಪ ಅಂತಂದರೆ 70, ರಾಂಗ್ ಆನ್ಸರ್ ಎಷ್ಟಪ್ಪ ಅಂತಂದರೆ 24 ಅಷ್ಟೇ, ದೆನ್ ಬ್ಲ್ಯಾಂಕು 6. ಓಕೆನಾ, 6 ಅಂತಂತಂದರೆ ಹೆಂಗೆ 6 ಆಯಿತು ಅಂತಂತಂದರೆ, ನಾನು ಅಟೆಂಡ್ ಮಾಡಿದ್ದು ಓನ್ಲಿ 94 ಅಷ್ಟೇ. ಓಕೆ, 94 ಅಷ್ಟೇ ಅಟೆಂಡ್ ಮಾಡಿದೆ, ಇನ್ನು 6 ಬಿಟ್ಟಿದ್ದೆ ನಾನು, 6 ಬ್ಲ್ಯಾಂಕ್ ಆಯಿತು.
ಓಕೆ. ಸೊ 70 ರೈಟು, ಇನ್ನು 24 ರಾಂಗ್. ಆ್ಯಕ್ಚುಲಿ 24 ರಾಂಗ್ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಒಂದೇನಾದ್ರು 24 ರಾಂಗ್ ಬದಲು ಓನ್ಲಿ 10ರಿಂದ 15 ಅಷ್ಟೇ ರಾಂಗ್ ಆಗಿತ್ತು ಅಂತಂದರೆ ನನ್ನ ರ್ಯಾಂಕು ಲೆಸ್ ದೆನ್ 100 ಬರ್ತಾ ಇತ್ತು. ಓಕೆನಾ, ಲೆಸ್ ದೆನ್ 100 ತುಂಬ ಇಂಪಾರ್ಟೆಂಟ್. ಒಂದು ನೆಗೆಟಿವ್ ಆಯಿತು ಅಂದ್ರೂ ಕೂಡ, ಒಂದು ರಾಂಗ್ ಆಯಿತು ಅಂದ್ರೂ ಕೂಡ ನಿಮ್ಮ ರ್ಯಾಂಕಿಂಗು ಮೋರ್ ದೆನ್ 1000 ಹೋಗುತ್ತೆ. 1000ಗಿಂತ ಜಾಸ್ತಿ ಹೋಗುತ್ತೆ ನಿಮ್ಮ ರ್ಯಾಂಕ್ ಒಂದು ನೆಗೆಟಿವ್ ಆಯಿತು ಅಂತಂದರೆ. ಸೊ ಅದಕ್ಕೋಸ್ಕರ ನೀವು ಅಟೆಂಡ್ ಮಾಡುವಾಗ ಎಷ್ಟು ಅಕ್ಯುರೇಟಾಗಿ ಮಾಡಬೇಕು ಅಂತಂತಂದರೆ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ. ಈಗ ಜಸ್ಟ್ ಇದೊಂದು ಪ್ರೂಫ್ ಅಷ್ಟೇ. ಎಷ್ಟು ನೋಡಿ, 236 ರ್ಯಾಂಕ್ ಬರಬೇಕು. 236 ಇಸ್ ನಾಟ್ ಎ ಸಿಂಪಲ್ ರ್ಯಾಂಕು. ಓಕೆ. ಸೊ ಈ ರ್ಯಾಂಕಲ್ಲಿ ನಿಮಗೆ ಎಸ್ ಎನ್ ಒ ಪೋಸ್ಟ್ ಇದೇ ರ್ಯಾಂಕ್ ನಿಮ್ಮದು ನಾರ್ಸೆಟಲ್ಲಿ ಬಂತು ಅಂತಂದರೆ ನೀವು ಕೇಳಿರ್ತಕ್ಕಂಥ ಕಡೆ ನಿಮಗೆ ಸೀಟ್ ಸಿಗುತ್ತೆ. ಓಕೆನಾ. ಸೊ ಸೊ ಇಷ್ಟು ಬರಬೇಕು ಅಂತ ನೋಡಿ, ಜಸ್ಟ್ ಸಿಂಪಲಾಗಿ ನೋಡ್ಬೋದು. ಇದು 100 ಮಾರ್ಕ್ಸಿಗೆ ಬರೆದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. 100 ಮಾರ್ಕ್ಸ್ಗೆ ನಾನು 70 ಅಕ್ಯುರೇಟ್ ಆಗಿದೆ. 24 ನಾನೇನು ಚಾನ್ಸ್ ಯಾಕೆ ತಗೊಂಡೆ ಅಂತಂತಂದರೆ, ನಿಮಗೆ ಆಲ್ರೆಡಿ ನಾನು ಅವತ್ತು ರಿಸಲ್ಟ್ ಬಂದಿದ್ದೇನೆ ನಾನು ಗ್ರೂಪಲ್ಲಿ, ಎಲ್ಲಾದ ಗ್ರೂಪಲ್ಲಿ ಕೂಡ ಮೆಸೇಜ್ ಹಾಕಿದ್ದೀನಿ. ಯಾಕೆ ಅಂತಂತಂದರೆ ಚಾನ್ಸ್ ತಗೊಂಡೆ ನಾನು. ಯಾಕೆ ಚಾನ್ಸ್ ತಗೊಂಡೆ ಅಂತಂತಂದರೆ ನನಗೆ ಜಾಬ್ ಬೇಕಿಲ್ಲ ಆ್ಯಕ್ಚುಲಿ. ಓಕೆ, ನಾನು ಆಲ್ರೆಡಿ ಜಾಬಲ್ಲಿ ಇರೋದ್ರಿಂದ, ಬಟ್ ನನಗೆ ಜಾಬ್ ಬೇಕಿಲ್ಲ. ಬಟ್ ಮೇ ಬಿ ರೈಟ್ ಆಗ್ಬೋದು. ಸೊ ಅದು ಅಲ್ಲದೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದೆಲ್ಲ ಕ್ವಶನ್ಸು ಎಚ್ ಐ ಮೇಲೆ ಇತ್ತು. ಓಕೆನಾ, ಎಚ್ ಐ ಮೇಲೆ ಇದ್ದಿದ್ದರಿಂದ ಓಕೆನಾ, ನಾನು ಜಸ್ಟ್ ಒಂದು ಚಾನ್ಸ್ ತಗೊಂಡೆ ಅಷ್ಟೇ. ಸರಿಯಾದರೂ ಆಗಲಿ ರಾಂಗ್ ಆದರೂ ಆಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಅಷ್ಟೇ. ಇಲ್ಲಾಂದರೆ ನಾನು ಓನ್ಲಿ 70 ಓಕೆನಾ ಸರಿ ಉತ್ತರ ಆಗಿತ್ತು ಅಂತಂತಂದರೆ ನಾನಿನ್ನು ಒಂದು 10ರಿಂದ 15 ಅಷ್ಟೇ, 10ರಿಂದ 15 ಅಷ್ಟೇ ನಾನು ಮಾಡ್ತಕ್ಕಂಥದ್ದು. ಏನು ಟ್ರೈ ಅಂದರೆ ಚಾನ್ಸ್. ಬಟ್ ಇಲ್ಲಿ 24, 25 ತೊಗೊಂಡಿದ್ದೀನಿ. ಓಕೆನಾ, ಅಂದರೆ ಜಸ್ಟ್ ಚಾನ್ಸ್ ನೋಡೋದಷ್ಟೇ. ನೀವು ಯಾರು ಕೂಡ ಆ ರೀತಿಯಾಗಿ ಮಾಡ್ಕೋಬೇಡಿ. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಓಕೆ, ನಾನು ಈಗ AR 175 ಅಂತ ನಾನು ಹೇಳಿದೆ. ಸರ್ AR 75 ಇದು ನಾರ್ಸೆಟ್ 4ಅಲ್ಲಿ. ನಾರ್ಸೆಟ್ 4ಅಲ್ಲಿ 75 ಬಂತು ರ್ಯಾಂಕು ಅಂತ ಹೇಳಿದೆ. 75 ಬರೋದಕ್ಕೆ ನಾನು ಎಷ್ಟು ಅಟೆಂಡ್ ಮಾಡಿದ್ದೆ ಅಂತಂತಂದರೆ 172 ಅಷ್ಟೇ ಅಟೆಂಡ್ ಮಾಡಿದ್ದು. ಆವಾಗ ಆ್ಯಕ್ಚುಲಿ ನಾರ್ಸೆಟ್ 4 ಬರೆಯುವಾಗ ನಾರ್ಸೆಟ್ 4ಗಿಂತ ಹಿಂದೆ ಹೇಗಿತ್ತು ಅಂತಂತಂದರೆ ಓನ್ಲಿ 1 ಎಕ್ಸಾಮ್ ಇತ್ತು. ಓಕೆ, 1 ಎಕ್ಸಾಮ್ ಇತ್ತು. ಈಗ ಏನು ಮಾಡಿದ್ದಾರೆ ಅಂತಂತಂದ್ರೆ ನಾರ್ಸೆಟ್ 4 ಆದಮೇಲೆ 5ಇಂದ ಏನು ಮಾಡಿದ್ದಾರೆ ಅಂತಂತಂದರೆ ಪ್ರಿಲಿಮ್ಸು ಮತ್ತು ಮೈನ್ಸ್ ಅಂತ ಮಾಡಿದ್ದಾರೆ ಇಲ್ವಾ, ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರಿಲಿಮ್ಸ್ ಮತ್ತು ಮೈನ್ಸ್ ಅಂತ ಮಾಡಿದ್ದಾರೆ. ಮೈನ್ಸಲ್ಲೂ ಆಗಬೇಕು, ಪ್ರಿಲಿಮ್ಸಲ್ಲೂ ಕೂಡ ಆಗಬೇಕು. ಫಸ್ಟ್ ಪ್ರಿಲಿಮ್ಸಲ್ಲಿ ಆಗಿರೋನ ಅಷ್ಟು ಮೈನ್ಸ್ಗೆ 1:5 ತೊಗೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಓಕೆ, ನಿಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ ಇದ್ರ ಬಗ್ಗೆ ಕೂಡ. ಅದಕ್ಕಿಂತ ಮುಂಚೆ ಓನ್ಲಿ 1 ಎಕ್ಸಾಮ್ ಅಷ್ಟೇ ಇತ್ತು. ನಾನು ನಾರ್ಸೆಟ್ 5 ಪ್ರಿಲಿಮ್ಸ್ ಬರೆದೆ, ಮೈನ್ಸ್ ಬೇರೆ ಟೈಮಲ್ಲಿ ನನಗೆ. ಸೊ ಇಲ್ಲಿ ಬರಬೇಕಾಗಿದ್ದರಿಂದ ನಾನು ಮೈನ್ಸ್ ಬರಲಿಲ್ಲ. ಆ್ಯಕ್ಚುಲಿ 98.7% ಆಗಿದೆ ನಮ್ಮದು. ಓಕೆನಾ, ಯಾವುದು ನಾರ್ಸೆಟ್ 5ಅಲ್ಲಿ. ಓಕೆ. ಸೊ ನಾರ್ಸೆಟ್ 4ಅಲ್ಲಿ 75 ರ್ಯಾಂಕು ಇಸ್ 172. ಸೊ ಇದರಲ್ಲಿ ನಾನು ನಿಮಗೆ ನಾನ್ ನರ್ಸಿಂಗ್ ಇಂಪಾರ್ಟೆನ್ಸ್ ಏನು ಅಂತ ಈಗ ಹೇಳ್ತಾ ಹೋಗ್ತೀನಿ. 172ನಲ್ಲಿ ನಾನು ಎಷ್ಟು ಅಟೆಂಡ್ ಮಾಡಿದ್ದೆ ಅಂತ ಹೇಳಿ. 172 ನೋಡಿ, 20 ನಮಗೆ 180 ಪ್ಲಸ್ 20 ನರ್ಸಿಂಗು ಪ್ಲಸ್ ನಾನ್ ನರ್ಸಿಂಗ್ ಇತ್ತು. ಇದು ನರ್ಸಿಂಗು. ಓಕೆ, ಇದು ನಾನ್ ನರ್ಸಿಂಗು. ಸೊ ಇದರಲ್ಲಿ ನಾನು 20ಕ್ಕೆ 18 ಅಟೆಂಡ್ ಮಾಡಿದ್ದೆ. ನಾನ್ ನರ್ಸಿಂಗ್, ಇಂಪಾರ್ಟೆನ್ಸ್ ಆಫ್ ನಾನ್ ನರ್ಸಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ. ನಾನ್ ನರ್ಸಿಂಗ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ರ್ಯಾಂಕ್ ಬರೋದಕ್ಕೆ. ಈ 18ರಲ್ಲಿ ನಂದು ಓಕೆನಾ 17 ಸರಿಯಾಗಿತ್ತು. ಓಕೆ, 17 ಸರಿಯಾಗಿತ್ತು. ಈ ಇನ್ನು ಉಳಿದಿರ್ತಕ್ಕಂಥ ಇದರಲ್ಲಿ 180 ಏನಿದೆ 172 ಅಂತಂತಂದರೆ, ಸೊ ನಂದು ನರ್ಸಿಂಗಲ್ಲಿ ನಾನು ಜಾಸ್ತಿ ಚಾನ್ಸ್ ತಗೊಳಕ್ಕೆ ಹೋಗಿಲ್ಲ. ಸೊ ನಾನ್ ನರ್ಸಿಂಗೇ ನಿಮಗೆ ಯಾಕೆ ಇಂಪಾರ್ಟೆಂಟು ಅಂತಂತಂದರೆ, ನರ್ಸಿಂಗಲ್ಲಿ ನಿಮಗೇನೋ ಕನ್ಫ್ಯೂಷನ್ ಆಯಿತು ಅಂತಂತಂದರೆ ನಾನೇನು ಮಾಡಿದ್ದೆ ಅಂತ ನಾನ್ ನರ್ಸಿಂಗಲ್ಲಿ ನನಗೆ ಎಲ್ಲ ಕನ್ನಡದಲ್ಲಿ ವೀಡಿಯೋಸನ್ನು ನೋಡಿದ್ದೆ, ಕನ್ನಡದಲ್ಲಿ. ಅದಕ್ಕೋಸ್ಕರ ನಮ್ಮ KNO ಅಕಾಡೆಮಿಯಲ್ಲೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಯೂಟ್ಯೂಬಲ್ಲಿ ಕನ್ನಡದಲ್ಲಿ ನೋಡಿ. ಕನ್ನಡದಲ್ಲಿ ನೀವು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಆಲ್ರೆಡಿ 90% ಸಿಲೆಬಸ್ಸನ್ನು ಕವರ್ ಮಾಡಿದ್ದೇವೆ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರಬಹುದು, ಅಥವಾ ಏನು ಡಿಸ್ಟೆನ್ಸು, ಟೈಮು, ಪ್ರೈನು ಪ್ರಾಬ್ಲಮ್ಸು, ದೆನ್ ಅನಾಲಗಿಸು, ಡೈರೆಕ್ಷನ್ಸು ಎಲ್ಲ ಪ್ರಾಬ್ಲಮ್ಸ್ ಕೂಡ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀವಿ. ಓಕೆ, ನೀವು ನೋಡ್ಬೋದು. ಅದೇ ಥರನೇ ನೀವು ಕನ್ನಡದಲ್ಲಿ ನೋಡಿದಾಗ ಒಂದು 2-3 ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ನಿಮ್ಮ ತಲೆಯಲ್ಲಿ ಅಚ್ಚುಕಟ್ಟಾಗಿ ಉಳಿಯುತ್ತೆ. ಬಟ್ ಇಂಗ್ಲೀಷ್ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದಾಗ ನಿಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರನೇ ನಮ್ಮವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀನಿ ಅಂದರೆ ಕನ್ನಡದಲ್ಲಿ ನಾವು ನಾನ್ ನರ್ಸಿಂಗನ್ನು ಮಾಡಿದ್ದೇವೆ. ಇಂಪಾರ್ಟೆನ್ಸ್ ಆಫ್ ನಾನ್ ನರ್ಸಿಂಗ್ ವೆರಿ 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 ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನಿಮ್ಮನ್ನು ಮಾರ್ಕ್ಸು ನಾನು ಅದಕ್ಕೆ ಯಾಕೆ ಇದನ್ನ ಹೇಳಿದ್ದೀನಿ ಅಂತಂತಂದರೆ,
18 ಅಟೆಂಡ್ ಮಾಡಿದೆ, 2 ಬಿಟ್ಟಿದ್ದೆ. 2 ಯಾಕೆ ಬಿಟ್ಟೆ ಅಂತಂತಂದ್ರೆ ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದರೆ ಮುಟ್ಟಕ್ಕೆ ಹೋಗಬಾರ್ದು, ಬಿಟ್ಬಿಡ್ಬೇಕು. ಓಕೆನಾ? 18 ಬಿದ್ದಿದ್ದು, ಬಟ್ ಅದರಲ್ಲಿ ಕರೆಕ್ಟ್ 17 ಸರಿಯಾಗಿದೆ. ಓಕೆನಾ? ಜಸ್ಟ್ ಇಮ್ಯಾಜಿನ್ ಮಾಡಿ, 20ರಲ್ಲಿ ನನಗೆ 17 ಮಾರ್ಕ್ಸ್ ಬಂದಿದೆ ಅಂತಂತಂದರೆ, ಸೊ ಇನ್ನೇನು ಬೇಕಾಗುತ್ತೆ? ನನ್ನ ರ್ಯಾಂಕ್ 75 ಇರೋದಕ್ಕೆ ಅದೇ ಕಾರಣ. ಓಕೆನಾ? ಸೊ ನಾನ್ ನರ್ಸಿಂಗಲ್ಲಿ ನೀವು ಯಾವತ್ತೂ ಮೋಸ ಹೋಗಬೇಡಿ. ಸೊ ನಾನ್ ನರ್ಸಿಂಗಲ್ಲಿ ನಿಮ್ಮ ರ್ಯಾಂಕು ತಕ್ಕೊಡೋದು ನಾನ್ ನರ್ಸಿಂಗಲ್ಲಿ. ಓಕೆನಾ? ಕರೆಂಟ್ ಅಫೇರ್ಸನ್ನು ನೋಡಿ, ಕರೆಂಟ್ ಅಫೇರ್ಸನ್ನು ನೋಡಿ. ಓಕೆ, ಜಿ ಕೆ ನೋಡಿ. ಓಕೆ, ಜಿ ಕೆ ಕರೆಂಟ್ ಅಫೇರ್ಸು, ಅದಾದಮೇಲೆ ಪ್ರಾಬ್ಲಮ್ಸ್ಗಳು. ಸೊ ಇವೆಲ್ಲ ನೀವು ನೋಡ್ಕೊಂಡ್ಬಿಟ್ಟಿರಾ ಅಂತಂತಂದರೆ 100% ನಿಮ್ಮದು ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಮ್ಯಾಥಮೆಟಿಕ್ಸು ನೀವು ಮಾಡುವಾಗ ಮ್ಯಾಥಮೆಟಿಕ್ಸ್ ಏನಾಗುತ್ತೆ ಅಂತಂತಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಷ್ಟು ಈಜಿ ಪ್ಲಸ್ಸು ಮೈನಸ್ಸು, ಆಮೇಲೆ ಬೋರ್ಡ್ ಮಾಸ್, ಇದು ಕೂಡ ಇಂಪಾರ್ಟೆಂಟು. ಇದು ಯೂನಿವರ್ಸಿಟಿಯಲ್ಲಿ ತುಂಬ ಕೇಳ್ತಾರೆ. ಬೋರ್ಡ್ ಮಾಸ್ ಬಗ್ಗೆ ಕೂಡ ನಾವು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀವಿ, ಅದನ್ನ ಕೂಡ ನೀವು ನೋಡಬಹುದು. ಓಕೆ, ಸೊ ಬೋರ್ಡ್ ಪ್ಲಸ್ಸು ಮೈನಸ್ ಆಗಿದ್ದು ಡಿವೈಡೆಡ್ ಬೈ, ಸೊ ಯಾವ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಬ್ರ್ಯಾಕೆಟ್ ಫಸ್ಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇದನ್ನೆಲ್ಲ ನೀವು ಯೂಟ್ಯೂಬಲ್ಲೇ ನೋಡ್ಬೋದು. ನಿಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇದಿಷ್ಟು. ಸೊ ಅರ್ಥ ಆಗಿದೆ ಅನ್ಕೊತೀನಿ. ನಾನ್ ನರ್ಸಿಂಗನ್ನು ಯಾಕೆ ನಾವು ಓದಬೇಕು ಅಂತಂದೇಳಿ. ನಿಮಗೆ ರ್ಯಾಂಕನ್ನು ಡಿಸೈಡ್ ಮಾಡೋದು ನಾನ್ ನರ್ಸಿಂಗು. ಓಕೆನಾ? ನರ್ಸಿಂಗಲ್ಲಿ ಸಮ್ ಟೈಮ್ ನರ್ಸಿಂಗಲ್ಲಿ ಏನಾಗುತ್ತೆ ಅಂತಂತಂದರೆ, ಅದನ್ನು ಬರ್ತೀನಿ ಈಗ. ನರ್ಸಿಂಗಲ್ಲಿ ಸಮ್ ಟೈಮ್ ಏನಾಗುತ್ತೆ ನಮಗೆ, ಕ್ಲಿನಿಕಲ್ಸು, ಕ್ಲಿನಿಕಲ್ ಬೇಸ್ಡ್ ಕ್ವಶನ್ ಬಂದಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಕನ್ಫ್ಯೂಷನ್ ಜಾಸ್ತಿ ಅಂದರೆ ಪ್ರಯಾರಿಟಿ ವೈಸ್ ಬಂದಾಗ, ಸಮ್ಟೈಮ್ಸು ಪ್ರಯಾರಿಟಿ ವೈಸ್ ಬಂದಾಗ ಏನಾಗುತ್ತೆ ಅಂತಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದ ಅಂತಂದೇಳಿ. ಸೊ ಅಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ಅಂತಂತಂದರೆ, ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ ಅಂತಂತಂದರೆ, ಅದರಲ್ಲಿ ನೀವು ಅಟ್ಲೀಸ್ಟ್ ಗೊತ್ತು ನೋಡಿ ಎಷ್ಟು ಅಟೆಂಡ್ ಮಾಡಬೇಕು. ಇವಾಗ 100ಗೆ ನಾನು ಹೇಳ್ಬಿಡ್ತೀನಿ, 100 ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಅಟ್ಲೀಸ್ಟ್ 70 ಕ್ವಶನ್ಸ್, ಯಾಕೆ ಇನ್ಕ್ಲೂಡಿಂಗ್ ನಾನ್ ನರ್ಸಿಂಗು, ನಿಮ್ಮದು 100% ಸರಿ ಇರಬೇಕು. 100% ಸರಿ ಇರಬೇಕು. ಇನ್ನು 10ರಿಂದ 15 ಕ್ವಶನ್ಸ್ಗಳನ್ನು ನೀವೇನು ಮಾಡ್ತೀರಾ ಅಂತಂದರೆ 50-50 ಅಂತಂದರೆ ಸರಿ ಇರಬೇಕು, ಇದೆ ಅಂತ ಅರ್ಥ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮ್ಯಾಕ್ಸಿಮಮ್ ಅಂತಂದರೆ ಒಂದು 15 ಬಿಡಿ, ಪರವಾಗಿಲ್ಲ. 15 ನೀವು ಬಿಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಪ್ಲೀಸ್ 10ರಿಂದ 15 ನೀವು ಬಿಡಿ. 10ರಿಂದ 15 ಬಿಡಬೇಕಾಗತ್ತೆ. ಬಿಟ್ಟರೆ ಮಾತ್ರ ನಿಮ್ಮ ರ್ಯಾಂಕ್ ಬರುತ್ತೆ. ಸೊ ನಾನು ಕೂಡ ಮುಂಚೆ ಅದೇ ತಪ್ಪು ಮಾಡ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ ಒಂದು 70ರಿಂದ 80 ಅಟೆಂಡ್ ಮಾಡ್ತಾ ಇದ್ದೆ. ಆಮೇಲೆ ಏನು ಮಾಡ್ತಿದ್ದೆ, ಬಂದರೆ ಬರುತ್ತಲ್ವಾ, ಹೋದರೆ ಹೋದರೆ ಒಂದು ಅರ್ಧ ಮಾರ್ಕ್ಸ್ ಹೋಗುತ್ತೆ, ಬಂದರೆ ಫುಲ್ ಬರುತ್ತಲ್ಲ ಅಂತ ಹೇಳ್ಬಿಟ್ಟು 100ಗೆ 100 ಅಟೆಂಡ್ ಮಾಡ್ತಾ ಇದ್ವಿ. ಆವಾಗಲೇ ನಮ್ಮದು ಸಕ್ಸಸ್ ಕಾಣಿಸ್ತಾ ಇರಲಿಲ್ಲ. ಇದಕ್ಕೋಸ್ಕರ ನಾನು ಹೇಳಿದ್ದೇನಪ್ಪ ಅಂತಂದರೆ, ಯಾಕೆ ನಾವು ಸ್ಟ್ರಾಟಜೀಸ್ ಹೇಳ್ತೀನಿ ಅಂತಂತಂದರೆ, ನಿಮಗೆ ಗೊತ್ತಿಲ್ಲ ಅಂತಂತಂದರೆ, ಇಫ್ ಯು ಡೋಂಟ್ ನೋ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇಫ್ ಯು ಡೋಂಟ್ ನೋ ಅಂತಂತಂದರೆ ಡೋಂಟ್ ಟಚ್. ಓಕೆ, ಡೋಂಟ್ ಟಚ್. ಗೊತ್ತಿಲ್ಲ ಅಂದರೆ ಮುಟ್ಟಕ್ಕೆ ಹೋಗ್ಬೇಡಿ ಅಷ್ಟೇ. ಅಲ್ಲೇ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಓಕೆನಾ? ಸೊ ಒಂದು ಟ್ರೈ ಮಾಡೋಣ, ಒಂದು ಚಾನ್ಸ್ ತಗೊಳ್ಳೋಣ, ನೋ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, 70 ಸರಿ ಆಯಿತಾ, 70 ಸರಿ ಆಯಿತು, ನೀವು ನೆಗೆಟಿವ್ ಮಾಡಿಲ್ಲ, 70 ಸರಿ ಆಯಿತು ಅಂತಂತಂದರೆ ನಿಮ್ಮ ರ್ಯಾಂಕ್ ಲೆಸ್ ದೆನ್ 100 ಬರುತ್ತೆ. ಬೇಕಾದ್ರೆ ಏನು ಬರ್ಕೊಂಡ್ಬಿಡ್ತೀನಿ ಬೇಕಾದ್ರೆ, ಬಟ್ 70 ಪಕ್ಕ ಇರಬೇಕು. ಓಕೆನಾ? ಗೊತ್ತಿದ್ದು ಮುಟ್ಟಕ್ಕೆ ಹೋಗ್ಬೇಡಿ, ನಿಮ್ಮ ರ್ಯಾಂಕು ಲೆಸ್ ದೆನ್ 100 ಬರುತ್ತೆ. ಓಕೆ, ದೆನ್ 10ರಿಂದ 15 ಮಾಡಿದ್ದೀರಾ ಅಂತಂತಂದರೆ, ಇದರಲ್ಲಿ 10ರಿಂದ 15 50-50 ಟೋಟಲ್ ಮಾಡಿರ್ತೀರಾ ಅಂತಂತಂದರೆ, ನಿಮಗೆ ಇದರಲ್ಲೇ ಒಂದು 15 ಮಾಡಿದ್ದೀರಾ ಅಂತಂತಂದರೆ, ಒಂದು 5ರಿಂದ 6 ಅಷ್ಟೇ ನಿಮ್ಮದು ಸರಿ ಆಗುತ್ತೆ. ಇದರಲ್ಲಿ ಇನ್ನು ಉಳಿದಲ್ಲಿ ತಪ್ಪಾಗುತ್ತೆ. ಓಕೆನಾ? ಸೊ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ನಾನು ಹೇಳೋದು ಚಾನ್ಸು ಅಷ್ಟೇ. ಚಾನ್ಸ್ ತಗೊಂಡ್ರೆ 10ರಿಂದ 15 ಮಾತ್ರ ತಗೊಳ್ಳಿ. ನನಗೆ 100 ಕ್ವಶನ್ಸ್ 100 ಗೊತ್ತಿದೆ ಯಾರೂ ಇಲ್ಲ. ಯಾರು ಕೂಡ ಔಟ್ ಆಫ್ ಔಟ್ ಗೊತ್ತಿದೆ ಅಂತಕ್ಕಂಥವ್ರು ಯಾರೂ ಇರಲ್ಲ. ಎಲ್ಲರಿಗೂ ಕೆಲವು ಕ್ವಶನ್ ಡೌಟ್ ಆಗೇ ಆಗುತ್ತೆ. ಈವನ್ ಟಾಪರ್, ನೀವು ಈಗ ರ್ಯಾಂಕ್ 1 ಕ್ಯಾಂಡಿಡೇಟ್ ನೋಡಿದ್ರು ಕೂಡ ಅಷ್ಟೇ, ಅವನಿಗೂ ಕೂಡ 100% ಆಗಿರಲ್ಲ. ಓಕೆ, ಸೊ ಇದು ನಾನು ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು 70ನ ಅಟೆಂಡ್ ಮಾಡಿ ಅಕ್ಯುರೇಟಾಗಿ, ಇನ್ನು 10ರಿಂದ 15 ಮಾತ್ರ ಚಾನ್ಸ್ ತಗೊಳ್ಳಿ. ಅಂದರೆ ಮ್ಯಾಕ್ಸಿಮಮ್ ನೀವು ಎಷ್ಟು ಅಟೆಂಡ್ ಮಾಡಬೇಕು ಅಂತಂತಂದರೆ 85ಅನ್ನು ಅಟೆಂಡ್ ಮಾಡಲೇಬೇಕು. ಓಕೆ, 85ಅನ್ನು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ 85 ನೀವು ಅಟೆಂಡ್ ಮಾಡಲೇಬೇಕು. 85 ಅಟೆಂಡ್ ಮಾಡಿಲ್ಲ ಅಂತಂತಂದರೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ, ಎಕ್ಸಾಮ್ ಸೆಂಟ್ರಿಗೆ ಏನೇನು ತಗೊಂಡು ಹೋಗಬೇಕು ನೋಡಿ. ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ನೀವು ಏನು ಪೆನ್ ಕೂಡ ತಗೊಂಡು ಹೋಗೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಲ್ಲಿ ಪೆನ್ ನೋ ನೋ ಎಂಟ್ರಿ, ಪೆನ್ ಅವ್ರು ಇಸ್ಕೊಳ್ಳಲ್ಲ ನಿಮ್ಮ ಹತ್ರ. ನೀವು ತಗೊಂಡೋದ್ರು ಕೂಡ ಹೊರಗಡೆ ಡಿಸ್ಕಾರ್ಡ್ ಮಾಡ್ತಾರೆ. ಓಕೆನಾ? ಆಮೇಲೆ ಸೊ ಫಸ್ಟ್ ಹುಡುಗರಿಗೆ ಹೇಳ್ಬಿಡ್ತೀನಿ, ಹುಡುಗರಿಗೆ ಬೆಲ್ಟ್ ಕೂಡ ಅಲೋ ಇಲ್ಲ, ಬೆಲ್ಟ್ ಅಲೋ ಇಲ್ಲ.
ಓಕೆನಾ. ಸೊ ಏನಪ್ಪ ಅಂತಂತಂದರೆ ಓನ್ಲಿ ಅಲೋ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹಾಲ್ ಟಿಕೆಟ್ ಅಲೋ ಇರುತ್ತೆ. ದೆನ್ ನಿಮ್ಮ ಫೋಟೋ ಏನಾದರೂ ಸರಿಯಾಗಿ ಹಾಲ್ ಟಿಕೆಟಲ್ಲಿ ಪ್ರಿಂಟ್ ಆಗಿಲ್ಲ ಅಂತಂತಂದರೆ ಯು ಕ್ಯಾನ್ ಟೇಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಷ್ಟೇ. ಆಮೇಲೆ ಆಧಾರ್ ಆರ್ ಪ್ಯಾನ್ ಅಥವಾ ಡಿ ಎಲ್ಲು ಅಥವಾ ವೋಟರ್ ಐ ಡಿ, ಈ ಇಷ್ಟರಲ್ಲಿ ಯಾವ್ದಾದ್ರು ಒಂದು. ಓಕೆ, ಎನಿ ಒನ್ ಯು ಹ್ಯಾವ್ ಟು ಟೇಕ್. ಒರಿಜಿನಲ್ ತೊಗೊಂಡ್ರೆ ಸಾಕಷ್ಟೇ, ಹಾಲ್ ಟಿಕೆಟ್ ಒರಿಜಿನಲ್ ಇರಬೇಕಾಗುತ್ತೆ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನಲ್ವ ಹಾಲ್ ಟಿಕೆಟ್ ಕೆಳಗಡೆ ಇನ್ಸ್ಟ್ರಕ್ಷನ್ಸು, ಅದು ಕೂಡ ಬೇಕಾಗಿಲ್ಲ. ಇನ್ಸ್ಟ್ರಕ್ಷನ್ ಪ್ರಿಂಟೌಟ್ ಬೇಡ, ಓನ್ಲಿ ಹಾಲ್ ಟಿಕೆಟ್ ಫೋಟೋ ಇರ್ತಲ್ವ ಅದು ಮಾತ್ರ ಸಾಕು ಅಷ್ಟೇ. ಪೆನ್ನು, ಬೆಲ್ಟು, ಆಮೇಲೆ ಲೇಡೀಸ್ ಅಂತ ಅಂತಂದಾಗ ಓಕೆನಾ ಕ್ಲಿಪ್ ಆಗಿರಬಹುದು, ಓಕೆನಾ ಹೇರ್ ಪಿನ್ಸ್ ಆಗಿರಬಹುದು, ಆಮೇಲೆ ಆರ್ನಮೆಂಟ್ಸು ಏನೂ ಅಲೋ ಮಾಡಲ್ಲ, ಎಲ್ಲ ರಿಮೂವ್ ಮಾಡಿಸ್ತಾರೆ. ಸೊ ಮುಂಚೆನೇ ನೀವು ಇಟ್ಬಿಟ್ಟು ಹೋಗಿ. ಓಕೆನಾ. ಬಾಯ್ಸ್ ಬೆಲ್ಟ್ ಕೂಡ ಹಾಕಂಗಿಲ್ಲ, ಶೂಸ್ ಹಾಕಂಗಿಲ್ಲ, ಪೆನ್ ತಗೊಂಡು ಹೋಗಂಗಿಲ್ಲ, ಇದೆಲ್ಲ ಇರಬೇಕಾಗುತ್ತೆ. ರಿಸ್ಟ್ ವಾಚ್ ಯಾವುದು ಅಲೋ ಇಲ್ಲ, ವಾಚ್ ಕೂಡ ಅಲೋ ಇರೋದಿಲ್ಲ. ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಟೈಮ್ ಕಾಣಿಸ್ತಾ ಇರುತ್ತೆ, ಎಷ್ಟು ನಿಮಿಷ ಉಳಿದಿದೆ ಅಂತಂದು ಹೇಳ್ಬಿಟ್ಟು. ಓಕೆ, ಇದಿಷ್ಟು. ಅದಾದಮೇಲೆ ಒಂದು ಏನು ಮಾಡ್ತೀರಾ ಅಂತಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಂಚೆನೇ ನೀವು, ಓಕೆನಾ, ಹಾಫ್ ಆನ್ ಅವರ್ ಮುಂಚೆನೇ ನೀವು ಎಕ್ಸಾಮ್ ಸೆಂಟರ್ನ ರೀಚ್ ಆಗಿ. ಎಕ್ಸಾಮ್ ಸಪೋಸ್ ನಿಮ್ಮೂರಲ್ಲಿ ಇಲ್ಲ, ಎಕ್ಸಾಮ್ ಬೇರೆ ಕಡೆ ಇದೆ ಅಂತಂತಂದರೆ ಹಿಂದಿನ ರಾತ್ರಿನ ಹೋಗ್ಬಿಟ್ಟು ಉಳ್ಕೊಳ್ಳೋದು ಒಳ್ಳೆಯದು. ಓಕೆನಾ. ಆಮೇಲೆ ಇನ್ನೊಂದೇನಪ್ಪ ಅಂತಂತಂದರೆ ಲಾಸ್ಟ್ ಮಿನಿಟ್ ರಿವಿಷನ್. ಓಕೆ, ಸೊ ಲಾಸ್ಟ್ ಮಿನಿಟ್ ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟು. ನಾನು ನಿಮಗೆ ಆಲ್ರೆಡಿ ಮಿಷನ್ ಹೈ ಅವ್ರದ್ದೊಂದು LMR ತೋರಿಸ್ಬಿಟ್ಟು, ಓಕೆ, LMR ಮಿಷನ್ ಹೈ ಅವ್ರದ್ದು ಪಬ್ಲಿಕೇಶನ್ ಅವ್ರದ್ದು ಒಂದು LMR ಬುಕ್ ತೋರಿಸ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ. ಓಕೆನಾ. ಸೊ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ಓಕೆನಾ. ಅಂದರೆ ಎಲ್ಲದನ್ನು ನೀವು ಎಕ್ಸಾಮ್ ಡೇಯಲ್ಲಿ ಏನಿರುತ್ತೆ, ಎಕ್ಸಾಮ್ ಸೆಂಟರ್ ಹತ್ರ ಹೋಗಿರ್ತೀರ, ಬಟ್ ಎಲ್ಲರೂ ನೋಡ್ಬೋದು ಬುಕ್ ತಗೊಂಡು ಸುಮ್ಮನೆ ಎಲ್ಲ ಪೇಜ್ ತಿರುವಾಗ ಓದ್ತಾ ಇರ್ತಾರೆ, ಅದು ಬೇಕಾಗಿಲ್ಲ. ಸೊ ನಾನು ನಿಮಗೆ ಹೇಳಿದ್ದೆ, ನಿಮ್ಮ ಓನ್ ಆಗಿರ್ತಕ್ಕಂಥ, ಓಕೆನಾ, ಇದು ಮಾಡ್ಕೊಳ್ಳಿ, ಏನು LMR ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ಸೊ ರೆಡಿ ಇರ್ತಕ್ಕಂಥ ಇರಬೇಕು, ನೀವು ತೊಗೊಬೋದು. ನಾನು ಅದಕ್ಕೋಸ್ಕರ ಹೇಳಿದ್ದೆ ಮಿಷನ್ ಹೈ ಅವ್ರದ್ದು LMR ಚೆನ್ನಾಗಿದೆ, ಅದು ಆಲ್ರೆಡಿ ಒಂದು ಅರೌಂಡ್ 10 ರಿಂದ 15 ವರ್ಷ ಆಗಿರ್ತಕ್ಕಂಥ ಎಕ್ಸಾಮ್ಸ್ ಎಲ್ಲ ತೊಗೊಂಡ್ಬಿಟ್ಟು ಪಾಯಿಂಟ್ ಮಾಡಿದ್ದಾರೆ, ಅದನ್ನೇ ತೊಗೊಳ್ಳಿ ಅಂತ ಕೂಡ ನಾನು ಹೇಳಿದ್ದೆ. ಅದು ನಿಮ್ಮ ಇಷ್ಟ. ಓಕೆ. ಆಮೇಲೆ ನೀವೇನೇ ತೊಗೊಂಡ್ರು ಕೂಡ ಮಿಷನ್ ಹೈ ಪಬ್ಲಿಕೇಶನ್ ಪರಿಚಾರಕ ಆಗಿರ್ಬೋದು, ಓಕೆನಾ, ಮಿಷನ್ ಪರಿಚಾರಕ ಆಗಿರ್ಬೋದು, ಆಮೇಲೆ ಓಲ್ಡ್ ಪೇಪರ್ಸ್ ಆಗಿರ್ಬೋದು, ಓಕೆ, ಏನೇ ತೊಗೊಂಡ್ರು ಕೂಡ KNOAB ಅಕಾಡೆಮಿ ಬೆಂಗಳೂರು ಅಂತ ನೀವು ಕೂಪನ್ ಕೂಡ ಅಪ್ಲೈ ಮಾಡಿದ್ರೆ ಅಂತಂತಂದರೆ ನಿಮಗೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆನಾ. ಸೊ LMR ಬುಕ್ಸು ಬೇಕಾದ್ರೆ ನೀವು, ಬಟ್ ಈಗ ಪರ್ಚೇಸ್ ಮಾಡೋಕ್ಕೆ, ಯಾಕಂದರೆ ಒಂದಿನ ಇರೋದ್ರಿಂದ ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಕೊಂಡಿರ ಅಂತಂತಂದರೆ ನೀವು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಿಷ್ಟು. ಸೊ ಅದಾದಮೇಲೆ ಇನ್ನೊಂದೇನಪ್ಪ ಅಂತಂತಂದರೆ, ಸೊ ಬುಕ್ಸನ್ನು ಯಾವ ಥರ ತೊಗೊಬೇಕಂತ ನಾನು ಲಿಂಕ್ಸ್ ಕೂಡ ಹಾಕಿರ್ತೀನಿ ನಿಮಗೆ. ಓಕೆನಾ, ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆ, ಓಕೆನಾ, ಸೊ ನೆಗೆಟಿವ್ ಸಾಲ್ವ್ ಮಾಡ್ತಕ್ಕಂಥದ್ದು, ನೆಗೆಟಿವ್ ಸಾಲ್ವ್ ಮಾಡಬೇಕಾಗುತ್ತೆ. ಆಮೇಲೆ ಅದೇನು, ಇಫ್ ಯು ಡೋಂಟ್ ನೋ ಡೋಂಟ್ ಟಚ್. ಓಕೆ, ಅದಾದಮೇಲೆ ಎಷ್ಟು ಮಾಡಬೇಕು ಅಂತಂತಂದರೆ ಅಟ್ಲೀಸ್ಟ್ 70 ಮಾಡಬೇಕಾಗತ್ತೆ. 70 ± 10 to 15 ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡ್ಬಾರ್ದು. ಓಕೆನಾ. ಟೋಟಲ್ ಎಷ್ಟಪ್ಪ ಅಂತಂತಂದರೆ ನೀವು ಒಂದು 85 ಅಟೆಂಡ್ ಮಾಡಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಮಾಡಿಬಿಟ್ಟು ನಾನು ಆಗಿಲ್ಲ ಅಂತಂತಂದರೆ ಓಕೆನಾ. ಆಮೇಲೆ ನಿಮ್ಮ ರ್ಯಾಂಕ್ ಯಾವಾಗಲೂ ನೀವು ಅಂದ್ಕೊಬೇಕು, ನಮ್ಮದು ರ್ಯಾಂಕು ಲೆಸ್ ದೆನ್ 100 ಬರಬೇಕು ಅಂತಂದೇಳಿ ಇಟ್ಕೊಳ್ಬೇಕಾಗತ್ತೆ. ಹಂಗಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಓಕೆನಾ. ಸೊ ಅದನ್ನೇ ನೀವು ಇಷ್ಟು ದಿನ ವರ್ಕ್ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತಂತಂದರೆ ಅದೇ ಆಗುತ್ತೆ ಅಲ್ವಾ. ಸೊ ನಾನು ಏನು ಮಾಡ್ದೇ ಯಾರೂ ಮಾಡೋಕ್ಕಾಗಲ್ಲ, ಇಷ್ಟಪಡ್ದೇ ಸುಖ ಸಿಗೋದು ಸಾಧ್ಯ. ಅದಕ್ಕೋಸ್ಕರ ಏನಪ್ಪ ಅಂತಂತಂದರೆ ನಾನು ಮಾಡಿರ್ತಕ್ಕಂಥದ್ದು ನಿಮಗೆ ಹೇಳಿದ್ದೀನಿ. ಸೊ ನೀವು ಕೂಡ ಅದೇ ರೀತಿಯಾಗಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದು ನೆಗೆಟಿವ್ ಅವಾಯ್ಡ್ ಮಾಡಿ. ಓಕೆನಾ. ನೆಗೆಟಿವ್ ಹೇಗೆ ಅವಾಯ್ಡ್ ಮಾಡ್ಬೇಕಂತಂದರೆ ಗೊತ್ತಿಲ್ಲ ಅಂದರೆ ಟಚ್ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ಲಾಸ್ಟ್ ಮಿನಿಟ್ ರಿವಿಷನ್ ಪಾಯಿಂಟ್ಸ್ ನಿಮ್ಮದೇ ಓನ್ ಮಾಡ್ಕೊಂಡಿರ್ಬೇಕು, ಅದನ್ನ ಎಕ್ಸಾಮ್ ಹಿಂದಿನ ಓದ್ಕೊಡಿ. ಎಲ್ಲ ಟಾಪಿಕ್ಸ್ ನೀವು ಒಂದಿನ ದಿನದಲ್ಲಿ ಏನಿದೆ ಎಲ್ಲ ಏನೇನು ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನ ತಿರು ಹಾಕ್ಬೇಕು. ಸುಮ್ಮನೆ ಗ್ಲ್ಯಾನ್ಸ್ ಬಗ್ಗೆ ನೀವು ನೋಡ್ಕೊತ ಹೋಗ್ಬೇಕಾಗತ್ತೆ. ನೀವು ನೋಡಿಲ್ಲ ಅಂತಂತಂದರೆ ಅದು ಅರ್ಥ ಆಗಲ್ಲ. ಆಮೇಲೆ ಯಾಕಂತಂದರೆ ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಷನ್ಸ್ ಆಗೋದು ಜಾಸ್ತಿ. ಸೊ ಇನ್ನೊಂದು ತಿಳ್ಕೊಂಬಿಡಿ, ಕನ್ಫ್ಯೂಷನ್ ಆಗ್ತದೆ ನಿಮಗೆ ಅಂತಂತಂದರೆ ನೀವು ಓದಿದ್ದೀರಾ ಅಂತ ಅರ್ಥ. ಇವನ್ ನನ್ನ ಗುರುಗಳು ಕೂಡ ಅದನ್ನೇ ಹೇಳಿದ್ದು, ಕನ್ಫ್ಯೂಸ್ ಆಗ್ತದೆ ನಿಮಗೆ ಅಂತಂತಂದರೆ ನಿಮಗೆ ಅದು ಅರ್ಥ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ಕನ್ಫ್ಯೂಷನ್ ಆಯಿತು ಅಂತಂತಂದರೆ ದಟ್ಸ್ ಗುಡ್. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಓಕೆನಾ. ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತು ನಿಮಗೆ ಅಂತಂತಂದರೆ ನೀವು ಕೆಳಗಡೆ ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಸೊ ನಾನು ಹೇಳೋದೇನು ಅಂತಂತಂದರೆ, ನಿಮಗೆ ನಾನ್ ನರ್ಸಿಂಗಲ್ಲಿ ಕ್ವಶನ್ಸನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನ್ ನರ್ಸಿಂಗಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ನಿಮಗೆ ಸ್ಕೋರ್ ಕೊಡೋದು ಅದೇನೆ. ನಾನ್ ನರ್ಸಿಂಗ್ ಒಂದು ನೆಗೆಟಿವ್ಸನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಓಕೆನಾ, 70 ಅಟೆಂಡ್ ಮಾಡಬೇಕಾಗತ್ತೆ.
ರ್ಯಾಂಕ್ ಇಷ್ಟಿರಬೇಕಾಗತ್ತೆ. ನಾನ್ ನರ್ಸಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ನಾನ್ ನರ್ಸಿಂಗ್ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಎಲ್ಲ ಕ್ವಶನ್ಸ್ ಈಸಿನೇ. ಇದರಲ್ಲಿ ನೀವು ಸ್ಟೆಪ್ಸ್ ಮಾಡಿಕೊಂಡು ಕರೆಕ್ಟ್ ಅಟೆಂಡ್ ಮಾಡಿದಿರ ಅಂತಂತಂದರೆ ನೀವು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಪಕ್ಕ ಮಾರ್ಕ್ಸ್ ಬರುತ್ತೆ ಇದರಲ್ಲಿ ನಾನ್ ನರ್ಸಿಂಗಲ್ಲಿ. ಓಕೆ, ನರ್ಸಿಂಗಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಕ್ಲಿನಿಕಲ್ ಬೇಸ್ ಇರೋದ್ರಿಂದ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಕನ್ಫ್ಯೂಷನ್ ಆಗಲ್ಲ, ಒಂದೇ ಅಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್ ಸಿಗುತ್ತೆ. ಓಕೆನಾ. ಈವನ್ ನಾನು ಜಿಪ್ಮರಲ್ಲೂ ಕೂಡ ಅಷ್ಟೇ, ಜಿಪ್ಮರಲ್ಲೂ ಕೂಡ ಅಷ್ಟೊಂದು ರ್ಯಾಂಕ್ ಬರೋದಕ್ಕೆ ಕಾರಣ ನಾನ್ ನರ್ಸಿಂಗು. ಓಕೆನಾ. ಸೊ ನಾನ್ ನರ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು, ನೀವು ನೆಗ್ಲೆಕ್ಟ್ ಮಾಡ್ಕೊಬಿಡಿ. ಕೆಲವರಿಗೆ ಮ್ಯಾಥ್ಸ್ ಕಷ್ಟ ಅಂತ ಹೇಳ್ತಾರೆ, ಮ್ಯಾಥ್ಸ್ ಕಷ್ಟ ಆದರೆ ಬಿಟ್ಬಿಡಿ, ಅಟ್ಲೀಸ್ಟ್ ಜಿ ಕೆ. ಓಕೆನಾ, ಜಿ ಕೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅವ್ನು ನೋಡ್ಕೊಳ್ಳಿ. ಓಕೆನಾ. ಸೊ ತುಂಬ ಈಸಿ ಆಗಿರುತ್ತೆ. ಓಕೆ, ಸೊ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಒಂದೇ ದಿನ ಟೈಮ್ ಇದೆ. ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಓಕೆನಾ. ನಮ್ಮ ಕನ್ನಡದವರು ಹೆಚ್ಚಾಗಿ ಕೆಲಸ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಓಕೆನಾ. ಸೊ ಕೇನೋ ಅಕಾಡೆಮಿ ಆ್ಯಪಲ್ಲಿ ಕೂಡ 3 days ನಾವು ಫ್ರೀ ಟೆಸ್ಟನ್ನು ಬಿಟ್ಟಿದ್ದೀವಿ. ಈಗ ಆಲ್ರೆಡಿ ನೀವು ನೋಡಿರ್ಬೋದು, 3 days ಫ್ರೀ ಟೆಸ್ಟ್. ನಾಸೆಟ್ ಅವರಿಗೆ 3 days ಫ್ರೀ ಟೆಸ್ಟ್ ಬಿಟ್ಟಿದ್ದೀವಿ. ಓಕೆನಾ, ಅದು ಯೂಸ್ ಮಾಡ್ಕೊಳ್ಳಿ. ಓಕೆ, 3 days ಇದೆ. ಓಕೆನಾ. ಯಾರ್ಯಾರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ನೀವು ಜಸ್ಟ್ ಹೆಲ್ಪ್ಲೈನ್ ನಂಬರ್ ನಾನು ಅವಾಗಲೇ ಹೇಳಿದ್ದೀನಿ ಆಲ್ರೆಡಿ. ಓಕೆನಾ. ಹೆಲ್ಪ್ಲೈನ್ ನಂಬರ್ 8867122123. ಹೆಲ್ಪ್ಲೈನ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ, ಇದೊಂದು ಅಪ್ಡೇಟ್ ಸಿಗುತ್ತೆ. ಓಕೆನಾ. ಸೊ ಇನ್ನೂ ಏನಾದರೂ ಬೇಕಂದ್ರೂ ಕೂಡ ನೀವು ಕೇಳಬಹುದು. ಓಕೆ, ಥ್ಯಾಂಕ್ ಯು.